ಸರ್, ಕಡೆ ಪ್ರಶ್ನೆ, ಮುಂದಿನ ಪೀಳಿಗೆಗೆ ನಿಮ್ಮ ಸಲಹೆ, ಸಂದೇಶ ಏನಾರು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ನಮಗೆ, ನಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ಅಕ್ಕಪಕ್ಕದವ್ರಿಗೆ ಇದೆಲ್ಲ ಬೇಕು ನಮಗೆ. ದಯವಿಟ್ಟು ಸ್ವಲ್ಪ ಹಂಚಿಕೊಳ್ಳಿ. ನನ್ನ 85 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಮಕ್ಕಳಿಗೆ ಏನು ಹೇಳಬೇಕು ಅಂದರೆ, ಮುಖ್ಯವಾಗಿ ನನಗೆ ಕಾಣುವಂಥದ್ದು, ಎವ್ರಿಬಡಿ ಶುಡ್ ಓಪನ್, ವೆದರ್ ಇಟ್ ಈಸ್ ಚೈಲ್ಡ್, ಯಂಗ್ಸ್ಟರ್, ಓವರ್ ಇಟ್ ಈಸ್, ಶುಡ್ ಓಪನ್ ಎ ಬ್ಯಾಂಕ್ ಅಕೌಂಟ್. The bank account is not keeping money in the account. You have to keep your goodwill, happiness, selflessness, love, affection, empathy, sympathy, and you must have also introspection of things what you are doing. ಕೂತ್ಕೊಂಡ್ಬಿಟ್ಟು ಏನು ಯೋಚನೆ ಮಾಡೋದು, ಏನು ನೆಕ್ಸ್ಟ್ ಏನು ಮಾಡಿದ್ದೀನಿ, ಏನು ತಪ್ಪು ಮಾಡಿ ಅನ್ನೋದನ್ನು ಯು ಟು ಅನಲೈಸ್ ಯುವರ್ ಸೆಲ್ಫ್ ಆ್ಯಂಡ್ ಹೌ ಫಾರ್ ಯು ಕ್ಯಾನ್ ರೆಕ್ಟಿಫೈ ಇಟ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಇಂಟ್ರೋಸ್ಪೆಕ್ಷನ್ ಅಂತ ಬರೀ ಕೂತ್ಕೊಂಡು ಯೋಚನೆ ಮಾಡೋದನ್ನಲ್ಲ, ಕೆನ್ ಯು ಚೇಂಜ್ ಇಟ್ ಔಟ್ ಫಾರ್ ದಿ ಬೆಟರ್, ವಾಟ್ ಈಸ್ ದಿ ಥಿಂಗ್ ಇಟ್ ಈಸ್ ರಿಕ್ವೈರ್ಡ್ ಅನ್ನೋದನ್ನು ಯೋಚನೆ ಮಾಡಿ ಆ ಬ್ಯಾಂಕ್ ಅಕೌಂಟ್ ತುಂಬಿಕೊಂಡ್ರೆ ಯು ಕ್ಯಾನ್ ಎನ್ ಕ್ಯಾಶ್ ಥ್ರೂ ಇಟ್ ಇಸ್ ಮಚ್ ಬೆಟರ್ ದೆನ್ ಯುವರ್ ಮನಿ ವಾಟ್ ಯು ಅರ್ನ್. ಯು ಕ್ಯಾನ್ ಎನ್ ಕ್ಯಾಶ್ ಎನಿ ಟೈಮ್ ಯು ವಾಂಟ್ ಇಟ್. ದಟ್ಸ್ ಒನ್ ಥಿಂಗ್ ವಿಚ್ ಅಟ್ರಾಕ್ಟ್ಸ್ ಕಂಪ್ಲೀಟ್ ಸಿವಿಲೈಸೇಷನ್. ಆ್ಯಂಡ್ ಯು ಹ್ಯಾವ್ ಟು ಆಲ್ಸೋ ನಿಮ್ಮ ಸರೌಂಡಿಂಗ್ಸೂ ಕ್ಲೀನ್ ಆಗುತ್ತೆ ನಿಮ್ಮಿಂದ. ವಾಟ್ ಎವರ್ ಸಿಸ್ಟಮ್ ಇಸ್ ದ ಯುವರ್ ಫ್ರೆಂಡ್ಸ್, ಎವರಿಬಡಿ looking at you, they have to learn lessons from you. That's more important. So you have a bank account of this spiritual bank account, and you have to do these things. You have to introspect yourself, analyze your thinking, ಚಿಂತನೆ ಮಾಡಬೇಕು. ಏನು ಮಾಡ್ತಿದ್ದೀರ ಚಿಂತಿಸೋದಲ್ಲ, ಚಿಂತನೆ ಮಾಡಿ. ಅದಕ್ಕೆ ಉದಾಹರಣೆ ತೊಗೊಂಡು ಹೀಗೆ ಮಾಡಿದ್ರೆ ಒಳ್ಳೇದಪ್ಪ ಅಂತ ನೀನು ಹೇಳಬೇಕಾಗಿಲ್ಲ, ನಿಮ್ಮ ಪಕ್ಕದಲ್ಲಿರೋರು ಹೇಳಬೇಕು. ಏನು ಇಷ್ಟೊಂದು ಬದಲಾವಣೆ ಆಗಿದ್ದಾರಲ್ಲ, ಏನಿದೆ ಕಾರಣ ಇರಲಿ, ಏನೋ ಕಾರಣ ಇರಲೇಬೇಕು. I think I should follow him, find out what it is. So nice it is. Everybody likes him. What is the reason? That's why you have to be attracted by others. You should not attract others. They have to attract you and come back to you. Like butterfly comes to a flower, they have to come to you. Oh, yen sir, ಏನು ಮಾಡ್ಬೋದು. To give a right advice. That is possible only if you have a very big bank account. Keep things, everything in fingertips. You must know what it is. Then only probably you may achieve. It's not the earning of money is important. It is also an important factor, but however, living is more important. It includes your health, stamina, friendship, sociability, accountability, and also you have to work for your nation also. Wherever nation is there, you have to contribute. Your mother tongue yaadu, your mother yaadu, you have to move towards that one. See that how best you can help it out for your future and your own children also. Thank you, sir. Very nice. Very nice. A bank account, such a wealthy one. Not money, not any money can buy this bank. Nobody can capture it out. Can anybody take it out? No. Thank you. Our family. That's what I told you when Anjali's birthday also. That Nice. ಅದನ್ನೇ ಹೇಳಿದ್ದ. Nice. ಬಂದು ಚಿಕ್ಕ ಮಕ್ಕಳು ಒಂದು ಕಿಸ್ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. Right. 80. ಇದು ಗ್ರಾಜುಯೇಷನ್ Correct, ಆದಾಗ I remember that. ಐ ರಿಮೆಂಬರ್ ದಟ್ ರೆಕಾರ್ಡಿಂಗ್. ಇಟ್ಸ್ ನಾಟ್ ಇನ್ಸ್ಟಾಗ್ರಾಮ್ ಅರೆ ಇನ್ನೊಂದು ಯಾವುದಿಲ್ಲ, ಯೂಟ್ಯೂಬ್, ಫೇಸ್ಬುಕ್ ಅಲ್ಲ. ಯು ಹ್ಯಾವ್ ಟು ಓಪನ್ ಅಕೌಂಟ್ ಹಿಯರ್. ಯಾ, ವಿ ಸ್ಟಿಲ್ ಹ್ಯಾವ್ ದಟ್ ರೆಕಾರ್ಡಿಂಗ್. ಕಾಪಿ ಆಫ್ ಇಟ್ ಆಲ್ಸೋ. ಹೌದು, ಇದೆ, ನಮ್ಮ ಹತ್ರ ಇದೆ. ಅವರು ಓದಿನ ವಿಷಯದಲ್ಲಿ ಹೇಳಿದ್ರು, ಏನೇ ಓದಿದ್ರು ಕೂಡ ವಿನಯ, ವಿನಮ್ರತೆ, ಹಿರಿಯರು, ದೊಡ್ಡವರು, ಚಿಕ್ಕವರು ಅನ್ನೋ ಒಂದು ಪರಿಜ್ಞಾನ ಇಟ್ಕೊಂಡು ಅವ್ರ ಜೀವನ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು. ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಬೆಳೀಲಿ, ದುಡ್ಡಿಗಿನ್ನ ಹೆಚ್ಚಾಗಿ ಮೊದಲು ತಿಳ್ಕೊಬೇಕು. ತಂದೆ ತಾಯಿ, ಹಿರಿಯರು, ಅಜ್ಜಿ, ತಾತ ಯಾರಿದ್ದಾರೋ ಅವ್ರು ಆದಷ್ಟು ಅವ್ರು ಹೇಳಿದಂತೆ ನಡ್ಕೊಂಡ್ರೆ ಅವ್ರನ್ನ 100 ವರ್ಷ ಇದ್ದು ಸುಖವಾಗಿದ್ದು ಬೇರೆಯವರು ನಿದರ್ಶನವಾಗಿ ಬದುಕೋ ಹಾಗೆ ಮಾಡಬೇಕು, ನಡಿಬೇಕು. ಅಷ್ಟೇ ನಾನು ಹೇಳೋದು. ಹೌದು ಅಲ್ವಾ? ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ದುಡ್ಡು ಸಂಪಾದನೆಗೋಸ್ಕರ ನಾವು ಚೆನ್ನಾಗಿದ್ದರೆ ತಾನೇ ದುಡ್ಡು. ಅದು ಆಧ್ಯಾತ್ಮಿಕದ ಪಾಠ ಚೆನ್ನಾಗಿ ಕಲಿಸುತ್ತೆ. ಗುರುಗಳೇ ಹೇಳಿದ್ದಾರೆ, ತಂದೆ ತಾಯಿ ನೋಡಿ. ನಾನೇನೋ ಅದೇ ಹೇಳ್ತೀನಿ, ನಡೆ ನುಡಿ ಇದ್ದರೆ ಗುಡಿನೇ ಬೇಕಾಗಿಲ್ಲ. ಕರ್ತವ್ಯ ಮಾಡ್ಕೊಂಡು ಬನ್ನಿ. ನಾನು ಹಿರಿಯರ ಸೇವೆ ಮಾಡ್ಕೊಂಡ್ಬಂದೆ, ನಾನು ತಲೆಬಾಗಿ ಇವತ್ತಿಗೂ ಮಕ್ಕಳಿಗೂ ತಲೆಬಾಗೋ ಹಂಗಾಯ್ತು. ಆದರೆ ನಾನೇನು ಮಾತಾಡಲ್ಲ. ಸೈಲೆನ್ಸ್ ಇಸ್ ದಿ ಗಾಡ್ ವಾಯ್ಸ್ ಅಂದರು. ಅವ್ರವ್ರ ದಾರಿಲಿದ್ದವ್ರು ಬಿಟ್ಟು ಪರಮಾತ್ಮ ಇದ್ದಾನೆ, ನಾನು ನೋಡ್ಕೊಳ್ಳೋನು ಅವರಿದ್ದಾರೆ. ನಾನು ಹೆದರ್ಕೊಂಡು ಹೋಗಲಿಲ್ಲ. ಧೈರ್ಯ ತೊಗೊಂಡು
ಬೇರೆಯವ್ರಿಗೂ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡೋ ಹಾಗೆ ಗುರುಗಳು ಮಾಡಿದ್ದಾರೆ. ಅದು ನನ್ನ ಧ್ಯೇಯ ಹೌದು ಅಲ್ವಪ್ಪ. ಹೌದು. ನಮ್ಮ ಆಯಸ್ಸೇ ಇಲ್ಲದೆ ಇದ್ಮೇಲೆ ಆ ದುಡ್ಡು ಕಟ್ಕೊಂಡು ಏನಾಗಬೇಕು? ಹೌದು. ಇನ್ನು 8 ಕೋಟಿ ಮಾಡಿದ್ದಾರೆ, ಅವ್ರು ಇವತ್ತಿಲ್ಲ. ಪ್ರೀತಿ ವಿಶ್ವಾಸದಿಂದ ಅಕ್ಕಪಕ್ಕ ಆಗಲಿ, ಯಾರೇ ಕೆಟ್ಟೋ ದುಷ್ಟೋ ಆಗಲಿ, ಅವ್ರನ್ನೂ ಒಳ್ಳೆತನದಲ್ಲಿ ಮಾತಾಡಿಸಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ಮಾತಾಡಿಸಿ, ಅವ್ರನ್ನೂ ಈ ದಾರಿಗೆ, ಆಧ್ಯಾತ್ಮಿಕ ದಾರಿ ತಂದು ಎಲ್ಲರೂ ಸುಖವಾಗಿರೋ ಒಂದು ಬದುಕಲಿ ಅನ್ನೋದೇ ನಂದು. ಭಾಳ ಒಳ್ಳೆ ಆದರೆ ಅವೇನಾರು ಕಿವಿ ಕೊಟ್ಟು ಕೇಳಿಲ್ಲದೆ ಇರೋರಿಗೆ ಬಿಟ್ಟುಬಿಡಿ. ಅವ್ರ ಮುಂದೆ ಅವ್ರಿಗೆ ಫ್ಲ್ಯಾಟ್ಗಳು ಇರಲ್ಲ, ಬಂಗಾರವೂ ಇಲ್ಲ, ಅವರೂ ಇರಲ್ಲ ಅನ್ನೋ ಒಂದು ಪ್ರಶ್ನೆ ಬಂತು. ಆಗ ಸುಮ್ಮನಾಗ್ಬಿಟ್ಟೆ. ಯಾಕೆ ಗುರುಗಳಿದ್ದಾರೆ, ಮಿಕ್ಕಿದ್ದು ಬಿಡ್ಕೊತಾರೆ, ನಾವು ಯಾರೂ ಅಲ್ಲ. ಆದರೆ ಕೇಳಿದ್ರೆ ಅವ್ರು ಚೆನ್ನಾಗಿರ್ತಾರೆ. ಇಲ್ಲ ಅಂದಾಗ ಅವ್ರವ್ರನ್ನ ಸಂಸ್ಕಾರ ನಾವೇನು ಬದಲಾಯಿಸೋಕ್ಕಾಗಲ್ಲ. ಹೌದು ಹೌದು. ದುಡ್ಡೇ ಪ್ರಾಮುಖ್ಯ ಅಂತ ನಾ ಹೇಳಲ್ಲ. ದುಡ್ಡು ಇರಬೇಕು, ದುಡ್ಡಿರಬೇಕು, ಬಟ್ ಅದೇ ಇದ್ರೂ ಇಲ್ದಂಗೆ ಇರಬೇಕು. ಇರಬೇಕು ಇಲ್ಲದಿರಬೇಕು ಹರಿದಾಸರು ಸಂಸಾರದಲ್ಲಿ ಅಂದ್ಬಿಟ್ರು. ಏನೇ ಮಾಡಿ ಅಲ್ವಾ, ನಡೆ ನುಡಿ ಇದ್ದವ್ರಿಗೆ ಏನೂ ಬೇಕಾಗಿಲ್ಲ. ನಾ ಕಡೆ ಬನ್ನಿ ಹುಡುಗ ಹೇಗೆ ಬಂದ, ನಿಮ್ಗೆ ಹುಷಾರಿಲ್ಲ ಅಂದಾಗ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡ ಮಗ, ಯಾವ ಡ್ರೈವರು ಬರಲಿಲ್ಲ, ನಾನು ಬರ್ತೀನಿ ಆಂಟಿ ಅಂತ ಬಂತು ಆ ಮಗು. ಎಲ್ಲೆಲ್ಲರೂ ಸುಖವಾಗಿರೋ ತಾಯಿ ನೋಡ್ಕೊತಾ ಇದ್ದಾರೆ, ಯಾವತ್ತೂ ಬಿಟ್ಟಿಲ್ಲ. ಅದೇ ಅಂದ್ರೆ ವಿದ್ಯೆ ಓದ್ಬಿಡ್ತಾರೆ, ವಿದ್ಯೆ ಅವ್ರ ಜೊತೆ ದುಡ್ಡು ಬಂದ್ಬಿಡ್ತು, ಅದು 2 ಕೊಂಬು ಅದು 2 ಕೊಂಬು ಹೆಚ್ಚಿಗೆ ಆಗುತ್ತೆ. ಇದರಿಂದ ಪ್ರಯೋಜನ ಇಲ್ಲ ಅಂತಲ್ಲ, ತಿಳ್ಕೊಂಡು ನಡೆದ್ರೆ 100 ವರ್ಷ ಇರ್ತಾರೆ ನಿಮ್ಮಂಗೆ ಅಂತ ಅವ್ರು ಅಲ್ವೇನಪ್ಪ. ಒಳ್ಳೆ ಸಂದೇಶ ಆಗಲ್ಲ ನಿಮಗಿರ್ತು. ಯಾಕಂದರೆ ಈ ಥರದ್ದೆಲ್ಲ ಯಾರೂ ಹೇಳ್ಕೊಡಲ್ಲ. ಇಲ್ಲಿ ಅದೇ ಹೇಳ್ತಾರೆ, ಅರಿತು ನೋಡಿದರೆ 100 ವರ್ಷ, ಮರೆತು ನೋಡಿದರೆ 3 ನಿಮಿಷ ಅಲ್ವೇನಪ್ಪ. ಏನೋ ಆ ಗಾದೆಗಳಲ್ಲಿ ಬಂತು. ಹೌದು ಹೌದು. ಅದು ದುಡ್ಡು ಕಾಸು ಆಸ್ತಿ ಅಧಿಕಾರ ಎಲ್ಲ ಆಚೆ ಸಿಗುತ್ತೆ. ಈ ಥರದ್ದೆಲ್ಲ ಈ ವ್ಯಾಲ್ಯೂಸ್ ಇದೆಯಲ್ಲ. ಇನ್ನೂ ಒಂದೇನು ಅಂದರೆ ಪ್ರದರ್ಶನಕ್ಕಾಗಿ ಬದುಕಬಾರ್ದು, ನಿದರ್ಶನವಾಗಿ ಬದುಕಬೇಕು. ನೋಡಪ್ಪ ಇಂಥವ್ರು ಇದ್ರು, ಮರ್ಯಾಗಿದ್ರು, ಸಾಧನೆಯಲ್ಲಿದ್ದರು, ಹೋದರು, ಆ ಥರ ಬರಬೇಕು. ಹೊರತಾಗಿ ಎಲ್ರಿಗೂ ಪ್ರದರ್ಶನ ಮಾಡ್ಕೊಂಡು ನಾನು ಸ್ಟೇಟಸ್ ಹಾಕ್ಕೊಂಡು ಅಂತ ಅದು ಆ ಥರ ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ವಾ. ಯಾಕೆ ಬೇಕು? ಹೆಸರು ಬೇಕಾ ನಮಗೆ ಅಲ್ವಾ? ಹೆಸರಿಲ್ಲದೆ ವಿಶ್ವೇಶ್ವರಯ್ಯನವರು ಎಲ್ಲ ಎಂತೆಂಥ ಕೆಲಸ ಮಾಡಿ ಹೋಗಿದ್ದಾರೆ. ಅವರೆಲ್ಲ ಹೆಸರು ಹೇಳ್ಕೊಂಡೇ ಹೊಟ್ರ, ಸ್ಟೇಟಸ್ ಹಾಕ್ಕೊಂಡ್ರ ಎಲ್ಲರ. ಜನ ಇದ್ದಾರೆ ನೋಡಿ, ಅಬ್ದುಲ್ ಕಲಾಂ ಹೇಗೆ ಹೇಳಿದ್ದಾರೆ. ಅಯ್ಯೋ, ನಿಮ್ಮ ಯಶಸ್ಸಿಗೆ ನೀವೇ ದುಡೀರಿ, ಯೋಚನೆ ಮಾಡಬೇಡಿ, ಯಾರು ನಿಂದಿಸಿದ್ರು ಬಿಟ್ಬಿಡಿ. ಅಬ್ದುಲ್ ಕಲಾಂ, ಈಗ ಇವರು ಸುಧಾಮೂರ್ತಿ. ನಮಗೆ ಗೊತ್ತಿರೋರು ಈ ಥರ, ಬಟ್ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ. ಅವ್ರ ಹೆಸರುಗಳು ನಮಗೆ ಗೊತ್ತಿರಲಿಲ್ಲ. ಗೊತ್ತಾಗೋದಿಲ್ಲ. ಬಾತ್ರೂಮ್ಗೆ ಅಂತೆಲ್ಲ ಸುಮ್ಮನೆ ದುಡ್ಡು ಕಟ್ಟಿಸಿದ್ರೆ ಅವ್ರು ಹೇಳಿದ್ರು, ದುಡ್ಡು ಕೊಡದೇನೆ ಎಲ್ಲ ಕಟ್ಟಿದ್ದಾರೆ ಅಂತ ಮಹಾನ್ ಭಾವರು, ಅಭ್ಯಾಸಿಗಳು. ಎಲ್ಲಿ ದೈವತ್ವ ಇದೆ ಅಂದರೆ ಇದರಲ್ಲಿ ಕುಶಾಲನಗರದಲ್ಲಿ. ನಾನು ಇನ್ನೂ ಹೋಗೋಕ್ಕಾಗಿಲ್ಲ. ಏನು ಮಾಡೋದು ನೋಡಿ, ಯಾವ ಮಸ್ತ್ ದಾರಿ ಮಾಡ್ತು. ಸುಮಾರು ಹೇಳ್ತಾ ಇದ್ದಾರೆ ಹೋಗ್ಬೇಕು, ಅಮ್ಮನ ಕರ್ಕೊಂಡು ಹೋಗ್ಬೇಕು. ಪಂಡ್ರಾಪುರ ಅಂದ್ಕೊಂಡಿದ್ದೆ ನಾನು, ಇದನ್ನೇ ಪಂಡ್ರಾಪುರ ಮಾಡ್ತೀವಿ, ನಾವೆಲ್ಲೂ ಹೋಗ್ಬೇಕಂದ್ರೆ. ಗುರುರು ಅದೇ ಅಂದರು, ನಾವು ಮಂತ್ರಾಲಯವೇ ಇಲ್ಲಿ ತರಿಸ್ತೀವಿ ಅಂದರು. ಅದು ಬರಬೇಕು. ಹೊರತಾಗಿ ಮನುಷ್ಯನಾಗಿ ಬದುಕಬೇಕು ಅಷ್ಟೇ. ನಾನು ಕರೆಕ್ಟ್. ಕಡೆಯದಾಗಿ ಇನ್ನೇನಾರು ಹೇಳೋದಿದೆಯಾ? ಎಲ್ಲರೂ ಅದರಂತೆ ನಡ್ಕೊಂಡು ಸುಖವಾಗಿರಲಿ ಅಂತ ನಾನು ಹೇಳ್ತೀವಿ. ಅದರಲ್ಲೂ ಆಧ್ಯಾತ್ಮಿಕದಲ್ಲಿ ಬಂದಾಗ ಅದು ರುಚಿ ಕಂಡವ್ರಿಗೆ ಗೊತ್ತು, ಬೇರೆಯವ್ರಿಗೆ ಅದು ಅರ್ಥ ಮಾಡ್ಸೋಕ್ಕಾಗಲ್ಲ. ಅದು ಸಂಸ್ಕಾರದ ಮೇಲೆ ಹೋಗುತ್ತೆ. ಹೌದು, ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಬೇಕು, ಅನುಭವನೂ ಬೇಕು. ಅನುಭವಕ್ಕೆ ಮುಂದೆ ಹೋಗಿದ್ರು. ಅವಾಗಿಂದ ನಾನು ಬರಿತಿದ್ದೀನಿ, ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಇದ್ದಾರೆ, ನೋಡ್ಕೊತಾ ಇದ್ದಾರೆ. ನಾವೇ ಸರಿ, ಭಾಳ ಸಂತೋಷ, ಭಾಳ ಥ್ಯಾಂಕ್ಸ್ ನಿಮ್ಮಿಬ್ಬರು. ಇನ್ನೊಂದು ಮುಖ್ಯವಾಗಿ ಹೇಳ್ಬಿಡ್ತೀನಿ. ಪೊಂಗಲೂರಿಂದ ದೊಡ್ಡ ಬೆಲ್ಲದ ವ್ಯಾಪಾರಿಗಳು ಬಂದರು, ಗಂಡ ಹೆಂಡತಿ, ಮಗ ಸಂದೀಪ್ ಅಂತ, ಮಗಳಿದ್ದಾಳೆ. ಬಂದು ಆಶ್ರಮದಲ್ಲಿ ಕೂತ್ಕೊಂಡಾಗ, ವಿಜಯಲಕ್ಷ್ಮಿ ನಿಮ್ಮನ್ನು, ಆವಾಗ ಫುಲ್ ಡೇ ಇರೋದಲ್ಲಿ, ನಿಮ್ಮ ಹತ್ರ ಮಾತಾಡಬೇಕು ಅನ್ಸುತ್ತೆ ಅಂದರು. ಏನಮ್ಮ ಅಂದೆ. ಎಷ್ಟು ವರ್ಷ ಆಯ್ತು ನೀವು ಸೇರಿ? 4 ವರ್ಷ ಆಯ್ತಮ್ಮ ಅಂದೆ. ನೀವು ಈ ಮಗುಗೆ ಮಾತು ಬರುತ್ತಾ ಅಂತ. ಅಯ್ಯೋ ರಾಮ, ಮಾತು ಬರುತ್ತೆ, ಮದುವೆ ಆಗುತ್ತೆ, ಮಗು ಆಗುತ್ತೆ, ಎಲ್ಲನೂ ಅವ್ರು ನೋಡ್ಕೋತಾರೆ, ಏನೋ ವರಿ ಮಾಡ್ಕೋಬೇಡಿ ಇಲ್ಲಿ. ಅದೊಂದೇ ನಂಬಿಕೆ ಮೇಲೆ ಇವತ್ತಿನ ದಿವಸ ಆ ಮಗು ಪ್ರಿಸಿಪ್ಟರ್ ಆಗಿದ್ದಾನೆ. ಉತ್ತರಳ್ಳಿ ಮನೆ ತೊಗೊಂಡಿದ್ದಾನೆ. ನನಗೆ ರೇಷ್ಮೆ ಸೀರೆ ಅದೆಲ್ಲ ಉಡಿಸಿ ಬಳೆಗಳು ತೋರಿಸಿದ್ದಾನೆ. ನಾನು ಒರಿಜಿನಲ್ಲೇ ಹಾಕ್ಕೊಳ್ಳೋದು, ಡೂಪ್ಲಿಕೇಟ್ ಹಾಕ್ಕೊಳ್ಳೋದು ಅಂದ್ರೂ ಅಂದೆ ನಾನು. ಅಯ್ಯೋ ಅಮ್ಮ, ನಿಮ್ಗೆ ಮಾಡಿಸ್ಕೊಡ್ದೆ ಇರ್ತೀನ ಅಂದ. ಮೊನ್ನೆ ಅವ್ರ ತಂದೆ ತಾಯಿ ಕಾಲವಾದರು. ಅವ್ರ ತಾಯಿ ಕಾಲವಾದಾಗ ಶೆಟ್ಟರು ಅವ್ರ ಮನೆ 25 ಜನ ಜೊತೆಲಿ ನಮ್ಮಿಬ್ಬರು ಮಾತ್ರ ಕರೆದು, ಇಂಥ ದಾರಿ ತೋರಿಸಿದ್ರಲ್ಲ, ಇದಕ್ಕಿನ್ನ ಬೇಕಾದ್ರೆ ನಿಮ್ಮನ್ನು ನೋಡ್ಕೋಬೇಕು ಅಂದರು. ಇಲ್ಲಪ್ಪ, ಎಲ್ಲರೂ ನೋಡ್ಕೊಳ್ಳೋ ಅವರಿದ್ದಾರೆ, ನಿಮ್ಮ ಕೆಲಸ ಬದುಕು ಅಂತ. ಇವತ್ತು ತುಂಬ ಚೆನ್ನಾಗಿದ್ದಾರೆ, ಅಪ್ಪಾಡ್ಗವ್ರಿದ್ದಾರೆ. ತಂದೆ ತಾಯಿ ಕಳ್ಕೊಂಡ್ರು, ಮಗಳಿಗೂ ಗಂಡ ಹೋಗ್ಬಿಟ್ರು. ಆದರೂ ಗುರುಗಳು ಕೆಲಸ ಮಾಡ್ಕೊಂಡಿರ್ತೀವಿ ಇಂದು ಹುಡುಗಿ. ಇವತ್ತು ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಟು ಪ್ರತಿಯೊಬ್ಬರಿಗೂ ಪ್ರಿಸಿಪ್ಟು ಆಗಿದ್ದಾನೆ, ಒಳ್ಳೆ ಕೆಲಸ ಆಗಿದೆ, MCA ಮಾಡಿದ್ದಾನೆ ಅಂದರೆ ನೋಡಿ. ಒಬ್ಬರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಲೈಫ್ ಕೊಟ್ಟಿದ್ದಾರೆ. ನಂಗೆ ಸೀರೆ ಉಡಿಸಿದ್ದಾರೆ,
ಅವತ್ತು ಆನಂದ ನನಗೆ ಏನಪ್ಪ ಯಾರು ಏನು ಇವ್ರು ನೋಡಿ ಪಕ್ಕದ ಮನೇಲಿ ಬಂದು 500 ಇತ್ತಂತೆ ಎಲ್ಲ ನಾರ್ಮಲಿಗೆ ಬಂದ್ಬಿಟ್ಟಿದೆ ಎಂಥ ಊರು ತೋರಿಸಿದ್ರಿ ನಮ್ಮ ಅತ್ತೆಗಂತೂ ನಾ ಸೇವೆ ಮಾಡಲಿಲ್ಲ ಅಂತೇಳಿ ನಂಬಲ್ಲ ನೀವು ಆ ತಾಯಿ ಮನೆಗೆ ನಾವು ಹೋಗಿಲ್ಲ ಕರೆದು ಬಳೆ ತೋರಿಸಿ ಒಬ್ಬಟ್ಟು ಅಡುಗೆ ನನಗೇನು ಗೊತ್ತಿಲ್ಲ ಆ ಥರ ಒಂದು ಸೇವೆ ನಿಂತುಬಿಟ್ಟಿದ್ದಾರೆ ರೋಡಲ್ಲೇ ಮನೆ ಕೊಡಿಸಿದ್ರು ಆದರೆ ನನ್ನ ಕೈಲಿ ಅಸಾಧ್ಯ ಡ್ರೈವರ್ ಕೊಡ್ತೀನಿ ನೀವು ಉಂಟು ಅಲ್ವಪ್ಪ ಹೌದು ಥ್ಯಾಂಕ್ ಯು. ಅದೇ ಒಂದು ಲೈನು ಹಾಂ ಹೇಳಿ ಸರ್. ಲೈಫ್ ಈಸ್ ನಾಟ್ ಎಟರ್ನಲ್ ಸರ್. ಲೈಫ್ ಇಸ್ ನಾಟ್ ಇಟ್ಸ್ ಓನ್ಲಿ ಲಿಮಿಟೆಡ್ ಲೈಫ್ ಇದೆ. ಖುಷಿಯಾಗಿ ಕಾಲ ಕಲ್ಬಿಟ್ಟು ನಗ್ತಾ ಇದ್ರೆ ಜನಗಳ ಜೊತೆ ಬೆರೆತು ಜಾಲಿಯಾಗಿದ್ದರೆ ಯು ಅಚೀವ್ ಯುವರ್ ಗೋಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.